ಈಗ ಮೇಕಪ್ ಮಾಡೋ ಮೊದಲು ಸ್ವಲ್ಪ ಫೇಸ್ ವಾಶ್ ಎಲ್ಲ ಸರಿಯಾಗಿ ಮಾಡೋಣ ಅಂತ ಹೇಳಿ, ಇವಾಗ ನಾವು ಮಾಡಿದ ಮೇಕಪ್ ಕರೆಕ್ಟಾಗಿ ಕೂತ್ಕೊಳ್ಬೇಕಾದ್ರೆ ನಾವು ಚೆನ್ನಾಗಿ ನಮ್ಮ ಮುಖವನ್ನು ಫಸ್ಟಿಗೆ ತೊಳಿಬೇಕು, ಡೀಪಲ್ಲಿ ಕ್ಲೀನ್ ಆಗಬೇಕು. ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಧರ್ಮವಾಯು ಹೈಡ್ರಾ ಕ್ಲೆನ್ಸರ್. ಇದೇನ್ ಮಾಡುತ್ತೆ, ನಮ್ಮ ಮುಖವನ್ನು ಡೀಪ್ಲಿ ಕ್ಲೀನ್ ಮಾಡುತ್ತೆ. ಇದು ಓಟ್ ಮಿಲ್ ಬೇಸ್ಡ್ ಕ್ಲೆನ್ಸರ್ ಆಗಿದೆ. ಇದು ಬೆಸ್ಟ್ ಯಾಕೆ ಗೊತ್ತುಂಟ, ನೀವು ಮೇಕಪ್ ಮಾಡುವ ಮೊದಲು ಅಥವಾ ಯಾವುದೇ ಟೈಮಲ್ಲಿ ನಿಮ್ಮ ಫೇಸನ್ನು ಡೀಪ್ ಆಗಿ ಕ್ಲೀನ್ ಮಾಡ್ಬೋದು. ಡ್ರೈ ಆಗು ಬ್ರೇಕ್ಔಟ್ ಆಗಲ್ಲ ನಿಮ್ಮ ಸ್ಕಿನ್. ಎಲ್ಲ ಸ್ಕಿನ್ ಟೈಪರ್ಗೆ ಆಗುತ್ತೆ, ಇನ್ಕ್ಲೂಡಿಂಗ್ ಸೆನ್ಸಿಟಿವ್ ಸ್ಕಿನ್ಗೆ ಕೂಡ. ಓಕೆ, ಡೀಪ್ಲಿ ಕ್ಲೀನ್ ಆಯ್ತು ಇವಾಗ ನನ್ನ ಮುಖ. ಇವಾಗ ನೆಕ್ಸ್ಟ್ ನಾನು ನ್ಯೂಟ್ರಿಡರ್ಮ್ ಮಾಯಿಶ್ಚರೈಸರ್ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿದೆ ವಿಟಮಿನ್ ಇ. ಇದನ್ನು ನೀವು ಮೇಕಪ್ ಅಥವಾ ಉಳಿದ ಟೈಮಲ್ಲಿ ಕೂಡ ಹಾಕ್ಬೋದು. ಇದು ಸಾಫ್ಟ್ ಹಾಗೂ ನಾನ್ ಗ್ರೇಸಿ ಆಗಿದ್ದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೆ ಕೂಡ ಆಗುತ್ತೆ. ಇದು ನಿಮ್ಮ ಮುಖವನ್ನು ತುಂಬ ಹೈಡ್ರೇಟ್ ಆಗಿಡುತ್ತೆ. ನೋಡ್ಬೋದು ಸಾಫ್ಟ್ ಆಗಿದೆ ಇವಾಗ. ಓಕೆ, ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಡರ್ಮವೈವ್ ಮಾಯಿಶ್ಚರೈಸಿಂಗ್ ಲೋಷನ್. ಇದು ನೀವು ಡೈಲಿ ಯೂಸ್ ಮಾಡಬಹುದು ಬಾಡಿ ಲೋಷನ್ ಆಗಿ. ಡ್ರೈ ಸ್ಕಿನ್ ಅವರಿಗೆ ತುಂಬಾ ಬೆಸ್ಟ್, ಹಾಗೂ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡಬಹುದು. ಇದರಿಂದ ನಿಮ್ಮ ಬಾಡಿ ತುಂಬ ಸಾಫ್ಟ್ ಹಾಗೂ ತುಂಬ ಸ್ಮೂತ್ ಆಗಿ ಬರುತ್ತೆ. ಈ ಎಲ್ಲ ಪ್ರಾಡಕ್ಟ್ ಮೇಡ್ ಇನ್ ಆಸ್ಟ್ರೇಲಿಯಾ ಆಗಿದೆ. ಹಾಗಾಗಿ ನಿಮಗೆ ಬೇಕಿದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ತರಿಸಬಹುದು. ಓಕೆ, ಇವಾಗ ಟ್ರೈನಲ್ಲಿ ಕೂತ್ಕೊಂಡ್ವಿ. ಇದು ಎರ್ನಾಕುಲಂ ನಿಜಾಮುದ್ದೀನ್ ಇರಬೇಕು. ಅಂದರೆ ಚೆನ್ನಾಗಿದೆ ಟ್ರೈನ್. ನಾವು ಕೂತ್ಕೊಂಡಿದ್ದು 3 ಟೈರ್ AC ಅಲ್ಲ ಇದು? ಹೌದು, ತುಂಬ ಕ್ಲೀನ್ ಇದೆ, ಚೆನ್ನಾಗಿದೆ. ಸ್ವಲ್ಪ ಹೊಸ ರೀತಿನೇ ಇದೆ ಸಿಸ್ಟಮ್. ಖುಷಿ ಆಯ್ತು ನೋಡಿ. ಇದೆಲ್ಲ ನೋಡಿ, ಇಲ್ಲಿ ಇದು ಮತ್ತೆ ಗ್ಲಾಸ್ ಮತ್ತೆ ಡೋರ್ ಓಪನ್ ಮಾಡುವ ಸ್ಟೈಲ್ ಎಲ್ಲ ಸ್ವಲ್ಪ ಹೊಸತಾಗಿದೆ. ಓಕೆ, ಊಟ ಮಾಡಿ ಆರಾಮದಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ನಾನು ಚಪಾತಿ ಹಾಗೂ ಪಿಕ್ಕಲ್, ಯಾವುದಾದ್ರು ಫಿಶ್ ಪಿಕ್ಕಲ್ ತಗೊಂಡೆ, ಮತ್ತು ಸ್ವಲ್ಪ ಟೀ ಕುಡಿದ್ವಿ. ಎಲ್ಲನೂ ಇವತ್ತು 9:30 ಒಳಗೆ ಮುಗಿದಿತ್ತು. 9:30ಯಿಂದ ಇಷ್ಟು ತನಕ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಹಸ್ಬೆಂಡ್ ಬರ್ಡೇ ಅಲ್ವಾ, ವಿಶ್ ಮಾಡೋಣ ಅಂತ ಹೇಳಿ ಕಪ್ ಕೇಕ್ ತೊಗೊಂಡು ಬಂದಿದ್ವಿ. ಇನ್ನು 1 ನಿಮಿಷ ಉಂಟು, 11:59 ಆಯಿತು. ಅವರು ಕೆಳಗಡೆ ಇದ್ದಾರೆ. ನಾವು ಸುಮ್ಮನೆ ಬಾತ್ರೂಮ್ಗೆ ಹೋಗಬೇಕು ಅಂತ ಹೇಳಿ ನಿಂತ್ಕೊಂಡಿದ್ದೀವಿ. ಕ್ಯಾಂಡಲ್ ಇಲ್ಲ, ಹಾಗಾಗಿ ಮೊಬೈಲಲ್ಲಿ ನಾನು ಕ್ಯಾಂಡಲನ್ನು ಇದು ಮಾಡಿದ್ದೀನಿ ನೋಡಿ. ಕೇಕ್ ರೆಡಿ ಮಾಡಿದ್ದೀವಿ. ಇವಾಗ ಕರೆಕ್ಟ್ 12 ಗಂಟೆ ಆಗಿದ್ದೆ ನಾವು ವಿಶ್ ಮಾಡೋಣ ಅಂತ ಹೇಳಿ. Happy birthday to you, happy birthday to you, dear Appa. Happy birthday to you. Ready, steady, go. Happy birthday to you, happy birthday to you, happy birthday to you, dear Papa. Happy birthday to you. Thank you. Cake hai.
ಓಕೆ, ಅಂತೂ ಬೆಳಗಾಗಿದೆ. ಇವತ್ತು ಏನು ತೋರಿಸೋದು ನಾನು. ಹಾಗೆ ಏನು ಮಾಡ್ತಾಯಿದ್ವಿ, ಬ್ರಷ್ ಮಾಡಿ ಆಮೇಲೆ ನೋಡೋಣ ಮುಂದೆ ಟ್ರೈನಲ್ಲಿ ಏನು ಕೂಡ ತುಂಬ ಹೊತ್ತು ಕಳೆಯಲಿಕ್ಕೆ ಉಂಟು. जीने में जुनू सीने में एक जुनून एक दीवानगी हर तरफ ಓಕೆ, ಇನ್ನು 4 ಗಂಟೆಗೆ ಇವತ್ತು ಈವ್ನಿಂಗ್ ರೀಚ್ ಆಗ್ತೀವಿ ನಾವು. ಇವಾಗ ಮಧ್ಯಾಹ್ನ ಎಷ್ಟು, 5 ಗಂಟೆ 1:44 ಆಯಿತು. ಊಟ ಮಾಡಲಿಲ್ಲ, ಯಾಕಂದರೆ ಇವತ್ತು ಎದ್ದಿದ್ದು ಲೇಟ್. ಹಾಗೆ 12 ಗಂಟೆ ಆಗಿದೆ ಬ್ರೇಕ್ಫಾಸ್ಟ್ ಆಗುವಾಗ. ಅಂದರೆ 9:30 ಆಮೇಲೆ ಬರಲಿಲ್ಲ. 9 ಗಂಟೆ ನಂತರ ಬರಲಿಲ್ಲ ಬ್ರೇಕ್ಫಾಸ್ಟ್. ಮತ್ತೆ ನಾವು ಪಾವು ಎಲ್ಲ ತಿಂದ್ವಿ. ಈಗ ಊಟ ಮಾಡಲಿಕ್ಕೆ ಕೆಲವರಿಗೆ ಮನಸ್ಸುಂಟು, ಕೆಲವರಿಗೆ ಮನಸ್ಸಿಲ್ಲ. ಹಾಗೆ ಬೇಡ ಅಂತ ಹೇಳಿ ಸುಮ್ಮನಾದ್ರು. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಬಾಯ್. ಇವತ್ತು ಮನೆಯಲ್ಲಿ ತಯಾರಿ ನಡೀತಾ ಉಂಟು. ಇವರ ಬರ್ಡೇಗೆ ಸರ್ಪ್ರೈಸ್ ತಯಾರಿ. ಇವರ ಹತ್ರ ಹೇಳಿದ ಅವ್ರಿಗೆ ಗೊತ್ತಿಲ್ಲಲ್ಲ ಏನಂತೇಳಿ, ತಯಾರಿ ಹೇಳಿರ್ತಾರೆ ಅಷ್ಟೇ. ಹಾಗೆ ಎಲ್ಲರೂ ಬಿಸಿ ಇದ್ದಾರೆ, ಇರ್ಬೇಕು ಮನೆಯಲ್ಲಿ. ಯಾವಾಗ ಮನೆಗೆ ರೀಚ್ ಆಗ್ತೀವಿ ಅಂತ ಆಗಿದೆ ಎಲ್ರಿಗೂ. ಯಾಕಂದ್ರೆ ಇಲ್ಲಿ ಬಾತ್ರೂಮ್ ಎಲ್ಲ ಸರಿ ಇಲ್ಲ. ಒಳ್ಳೆದುಂಟು, ಟ್ರೈನ್ ಎಲ್ಲ ಚೆನ್ನಾಗಿದೆ. ಬಾತ್ರೂಮ್ ಅಲ್ಲಿ ಅಂದ್ರೆ ನೀರೇ ಇಲ್ಲ. ನೀವು ಎನಿಸ್ಬೋದು ಎಷ್ಟೊಂದು ಕಂಪ್ಲೇಂಟ್ ಮಾಡ್ತಾರೆ ಯಾವಾಗ್ಲೂ ಇವರು ಅಂತ ಹೇಳಿ. ಹಾಗೆ ಟ್ರೈನಲ್ಲಿ ನೀರಿರ್ಲಿಲ್ಲ. ನಿನ್ನೆ ಬಾತ್ರೂಮ್ಗೆ ಹೋಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ವಿ ಅಂತಿಲ್ಲ. ಅಲ್ಲಿ ಒಂದು ಲಾಸ್ಟ್ ಮತ್ತೆ ಹೋದ್ವಿ. ಅಲ್ಲಿ ಒಂದ್ರಲ್ಲಿ ಸ್ವಲ್ಪ ಈಗ ನೀರು ಹೆಲ್ತ್ ಪ್ಲಸ್ ಎಲ್ಲ ಬರ್ತಿರ್ಲಿಲ್ಲ. ಫ್ಲಶ್ ಕರೆಕ್ಟ್ ಇತ್ತು, ಫ್ಲಶ್ ಒಂದು ಬರ್ತೈತೆ ಅಷ್ಟೇ. ಕೆಲವರಲ್ಲಿ ಅದು ಕೂಡ ಇರ್ಲಿಲ್ಲ. ಎಲ್ಲ ತುಂಬಾ ಜನ ನಿಂತಿದ್ರು. ಕೆಲವರು ಬಾತ್ರೂಮ್ಗೆ ಹೋಗಿ ಅರ್ಧದಲ್ಲಿ ಬಂದಿದ್ರ ಪಾಪ, ಗೊತ್ತಿಲ್ಲ ನಿಜವಾಗ್ಲು. ಪ್ಯಾಂಟ್ ಎಲ್ಲ ಹೀಗೆ ಅರ್ಧದಲ್ಲಿ ಇಟ್ಕೊಂಡೆಲ್ಲ ಬರ್ತಾ ಇದ್ರು. ಮತ್ತೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ರೆ ಇದು ನಮ್ಮ ಹತೋಟಿಯಲ್ಲಿ ಇಲ್ಲ ಟ್ರೈನ್ ಅಂತ ಬರ್ತಾ ಉಂಟು. ನಂಬರ್ ಹಾಕಿದ್ದಾರೆ, ಅಲ್ಲಿ ನಂಬರ್ ಹಾಕಿ ನಾವು ವಾಟ್ಸ್ಆಪ್ ಮಾಡಿದ್ವಿ. ಅದು ಇದು ದಿಸ್ ಟ್ರೈನ್ ಇಸ್ ನಾಟ್ ಇನ್ ಕಂಟ್ರೋಲ್ ಅಂತ ಬಂತು. 139ಗೆ ಹಾಕಿ ಅಂತ ಹೇಳಿದ್ರು. 139 ಹಾಕಿದ್ರೆ SMS ಚಾರ್ಜಸ್ ಅಪ್ಲೈ ಆಗುತ್ತೆ. ಹೋಗ್ಲೇ ಇಲ್ಲ, ಮೆಸೇಜ್ ಹೋಗ್ಲಿಲ್ಲ. ಹಾಗೆ ವಾಟ್ಸ್ಆಪ್ ಕೂಡ ಇಲ್ಲ, ವಾಟ್ಸ್ಆಪ್ ಆಫ್ಲೈನ್. ತುಂಬಾ ಕಷ್ಟ ಇತ್ತು. ಹಾಗೆ ಬೆಳಿಗ್ಗೆ ಇತ್ತು ನೀರು. ಬೆಳಿಗ್ಗೆ ಹೇಳುವಾಗ ನೀರು ಬಂದಿದೆ, ಆದ್ರೆ ಫುಲ್ ಗಲೀಜಾಗಿತ್ತು ಎಲ್ಲ. ನಿನ್ನೆ ಅರ್ಧ ಆಗಿ ಕಂಪ್ಲೇಂಟ್ ಮಾಡುದಲ್ಲ, ಎಲ್ಲ ಟ್ರೈನ್ ಸೇಮ್ ಗೊತ್ತು ನಮ್ಗೆ, ಎಲ್ಲದ್ರಲ್ಲೂ ಆಗತ್ತೆ. ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ಪ್ರಾಬ್ಲಮ್ ನಾನು ಶೇರ್ ಮಾಡೋದು ಅಷ್ಟೇ. ಏನ್ ಮಾಡೋದು, ನಮ್ಮ ಎಲ್ಲಿ ಹೋದ್ರು ನಮ್ಗೆ ಏನಾದ್ರು ಏನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆ, ಇನ್ನು ಯಾವಾಗ ಮನೆಗೆ ರೀಚ್ ಆಗ್ತೀವಿ ಅಂತಾಗಿದೆ. ರೀಚ್ ಆಗಿದ್ದೆ ಖುಷಿ ಬಂತು. ಮತ್ತೆ ನೋಡೋಣ, ಮಕ್ಕಳಿಗೆ ಕೂಡ ರಜೆ ಸಿಕ್ಕಿದೆ. ಇನ್ನು ಎಲ್ಲಿ ತಿರುಗಾಡೋದು ನೋಡ್ಬೇಕು, ಎಲ್ಲಾದ್ರೂ ಹೋಗಿ ಬರೋಣ ಅಂತ ಹೇಳಿ. हर तरफ कहे हल्के हल्के ये रंग झलके झलके, जो किससे है कल के भुला दे। कोई हौले हौले मेरे दिल से बोले, किसी का तो होले, चल जाने दे कोई जादू। ना मैं समझा ना मैं जाना जो भी तुमने मुझसे कहा है सेन्योरिटा, मगर फिर भी ना जाने क्यों मुझे सुन के अच्छा लगा है सेन्योरिटा। नो देवी अल्लाह मीरादा
मुझको बाहों में तुम घेरो, समझी ना सेन्योरिटा। दिल की खता भी है क्या, मुझको गिला भी है क्या, अरे इस दिल लगी के सिवा दिल ने किया भी है क्या। आशिक है ये चौनैया मैं क्या करूं, दिल पे मेरा जोर नहीं अब मैं क्या करूं। आशिक है ये चौनैया मैं क्या करूं, दिल पे मेरा जोर नहीं अब मैं क्या करूं। अता पता रहे ना किसी का यही कहे ये पल जिंदगी का कि खुद गर्द सी ख्वाहिश लिए बेसास भी हम तुम जिए है गुलाबी गुलाबी सवा। ಅಯ್ಯಪ್ಪ ಅಂತೂ ನಾವು ಮನೆಗೆ ಮುಟ್ಟಿದ್ವಿ, ತುಂಬ ಖುಷಿಯಾಯಿತು, ತುಂಬ ಮಿಸ್ ಮಾಡ್ಕೊಂಡಿದ್ವಿ ಮನೆಯನ್ನು. ಅಡುಗೆಗೆ ನಾವು ಬೇರೆ ಜನ ಹೇಳಿದ್ದೀವಿ, ಅವರು ಕೂಡ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾವಾಗಲೂ ನಾವೇನಾದರೂ ಫಂಕ್ಷನ್ ಇದ್ದರೆ ಅವರಿಗೆ ಕರೆಯೋದು, ಅವರಿಗೆ ಬೇರೆ ಕೆಲಸ ಇರುತ್ತೆ, ಆದರೂ ಸ್ವಲ್ಪ ಟೈಮಲ್ಲಿ ಬಂದು ಅಡುಗೆ ಮಾಡಿ ಕೊಟ್ಟು ಅವರ ಕೆಲಸಕ್ಕೆ ಹೋಗ್ತಾರೆ. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ಅವರ ನಂಬರ್ ಏನಾದರೂ ನಿಮಗೆ ಬೇಕಿದೆ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ವೆರೈಟಿ ಅಡುಗೆಯನ್ನು ಒಬ್ಬರೇ ಅವರಿಗೆ ಏನು ಹೆಲ್ಪಿಗೆ ಅದಕ್ಕೆ ಬೇಕಂತಿಲ್ಲ, ಅವರೇ ಎಲ್ಲವನ್ನೂ ಮಾಡಿ ಕೊಟ್ಟು ಹೋಗ್ತಾರೆ. ಮೇಲೆ ಡೆಕೋರೇಷನ್ ನಡೀತಾ ಉಂಟು. ಡೆಕೋರೇಷನ್ ಡೆಕೋರೇಟೆಡ್ ಬೈ ಪ್ರಿನ್ಸ್ ಪ್ರಜ್ವಲ್ ಬರಿಟೋ. ಈಗ ಬರ್ತಾರೆ ಕೆಳಗಿಂದ ಒಂದು ಜನನ್ನು ಕರೀತಾನೆ, ಮತ್ತೆ ಡೆಕೋರೇಷನ್ ಸ್ಟಾರ್ಟ್. ನಿಂದೇನು ಐಡಿಯಾ ಉಂಟು ಡೆಕೋರೇಷನ್? ನಿಂದೇನು ಐಡಿಯಾ ಉಂಟು ಇಲ್ಲಿ ಈಗ? ಅಂದ್ರೆ ಹೆಂಗೆ ಮಾಡ್ತೀಯಾ? ಸ್ಕ್ರೀನ್ ಸೇಮಾ? ಓಲ್ಡ್ ಲುಕ್ ಅಂದ್ರೆ ಮತ್ತೆ ಎಂತ ಇದನ್ನು ಹೀಗೆ ನಿರೂಪಿಸ್ಬೇಕಾ? ಅಲ್ಲ, ಸ್ಕ್ರೀನ್ ಅನ್ನು ಯಾವ್ದು ಇನ್ನೊಂದ್ ಸೈಡ್ ಅಲ್ಲಿ ಇಡು. ಇನ್ನೊಂದ್ ಸೈಡ್ ಅಲ್ಲಿ ಇದಕ್ಕಾಗಲ್ಲ, ಈಚೆ ಸೈಡ್ ಇಡಲ್ಲ. ಸನ್ಲೈಟ್ ನೋಡಿ ಎಷ್ಟು ಸುಂದರವಾಗಿದೆ, ನನ್ನ ತರ. मस्त जोक मारा रे, ये हंस रहे हलकट हंस. ಸೈಜ್ ಎಲ್ಲ ಮಾರೆ, ನಂದಿಲ್ಲ ನಿಂದಿಲ್ಲ ಸೈಜ್. ನಿಮ್ಗೆ ಇಬ್ಬರಿಗೆ, ನಿಮ್ಗೆ ಅಣ್ಣನಿಗೆ ತರಲಿಲ್ಲ, ಗೊತ್ತಾಯ್ತಲ್ಲ. ಮತ್ತೆ ಮಕ್ಕಳಿಗೆ ಮಾತ್ರ ತಗೊಂಡ್ ಬಂದಿತ್ತು ಬಟ್ಟೆ. ಎಲ್ಲಿ ಸೈಜ್ ಎಷ್ಟು? ನಿನಗೆ ವಿಡಿಯೋ ತೆಗಿಲಿಕ್ಕೆ ಕರೆದಿದ್ದೀನಿ, ಕುತ್ಕೊಂಡು ಬಟ್ಟೆ ತಗೊಳ್ಲಿಕ್ಕೆಲ್ಲ. ಒಂದು ಅಣ್ಣನ್ಗೆ ಸಿಕ್ತು, ಒಂದು ಮಾತ್ರ, ಇದು ಅಣ್ಣಂದು. ನನಗೆ ಇದು ವಿನ್ಯಾಸಿಗೆ ಅಲ್ಲ, ಅದು ಇದು ನಿಮ್ಗೆ ಮಕ್ಕಳಿಗೆ ಎಲ್ರು ಒಂದೇ ಲೆಕ್ಕ ಹಾಕುವಾಗ ಹಾಕಿ. ಎಲ್ಲರಿಗದು ಓಪನ್ ಮಾಡು.
ಇದು ನಿಮಗೆ ಅವನ ಫೇವ್ರೇಟ್. ಇದು ನಿಮಗೆ ಹಬ್ಬಕ್ಕೆ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು. ಇದು ನಿಮ್ದು ಹಬ್ಬ. ಇದು ನಿಮಗೆ ಹೀಗೆ ಹೊರಗಡೆ ಹೋಗುವಾಗ ಇದು 2 ಪ್ಯಾಂಟ್ ಸಿಕ್ತು. ಪ್ಯಾಂಟ್ ಇರಲಿಲ್ಲ, 2 ಪ್ಯಾಂಟ್ ಸಿಕ್ತು. ರಾಯಿಗೆ ವಿನುಗೆ ಲೆವಿಗೆ ಆಗುತ್ತೆ. ಮೋರಿಗೆ ಕೂಡ ತಗೊಂಡು ಬಂದಿದ್ದು. ಒಬ್ಬ ಮಧ್ಯದಲ್ಲಿ ಒಂದು ಕಾಲ ಹಾಕಿದ್ವಿ. ಇದು ಸೀರೆ 700 ರೂಪಾಯಿದಮ್ಮ. 800 ಹೇಳಿದ್ರು. ಆಯ್ತಲ್ಲ ಎಲ್ರಿಗೆ? ಅಮ್ಮನಿಗಿಲ್ಲ, ಅಮ್ಮನಿಗಿಲ್ಲ, ಫ್ಲೈಟಿನಿಗಿಲ್ಲ. ಧಾರಾಳ ಮನಸ್ಸು ನಮ್ಮಮ್ಮಂದು. ಯಾಕೆ ವಿಡಿಯೋ ಆಫ್ ಮಾಡಿದ್ರೆ ಬೈತಾರೆ ಈಗ ಸ್ಟಾರ್ಟ್. ನಮ್ಗೆ ಏನು ತಂದಿಲ್ಲ ನೀವು ಮಾಡಿ ಅವನ್ನೆಲ್ಲ ಬಟ್ಟೆ ತಗೊಂಡು ಬಟ್ಟೆ ಎಲ್ಲ ತಗೊಂಡಾಗಿದೆ. ಮಿಲಿಟರಿ ಆಫೀಸರ್ यारों जी भर के झील पल लगता है आजकल दौर अपना आएगा। यारों जो खुद पे हो यकीन तो जिंदगी हंसी तुझे कल बुलाएगा। है जुनू सा जीने में ಮಾತಾಡ. ನೀವು ಹೋಗ್ತೀರಾ ಇಲ್ಲ ಇಲ್ಲಿಂದ? ಏ ಪಂಡ ನನ್ನ ಬರ್ತ್ಡೇಗೆ ನೀವು ಅಷ್ಟೊಂದೆಲ್ಲ ಬೈದ್ರಲ್ಲ, ಈಗ ನೀವು ಯಾಕೆ ಸೈಡ್ ಒಂದು ನಿಮಿಷ ಆ ದಿವಸ ನನ್ಗೆ ನೀವು ಮತ್ತೆ ಅನ್ನ ಕೂಗಿಸಿ ಬಿಟ್ರಲ್ಲ, ಈಗ ಅನ್ನ ಬಂದಿರಲ್ಲ ಹೊರಗೆ. ಬೇಡಿ ಅವರಿಗೆ ಕೂಡ, ಅವರಿಗೆ ಗೊತ್ತುಂಟು, ಅವರಿಗೆ ಸರ್ಪ್ರೈಸ್ ಅಲ್ಲ ಇದು, ನಿಮಗೆ ಸರ್ಪ್ರೈಸ್ ಇತ್ತು. ಹೌದು, ಎಷ್ಟು ಸರ್ಪ್ರೈಸ್ ಇತ್ತು. ನಾನೇನು ಚಿಕ್ಕ ಮಗುವನ ಅಲ್ಲ ಪ್ರಿಯಾ ನಾನೇನು ಚಿಕ್ಕ ಮಗುವನ ಸರ್ಪ್ರೈಸ್ ಕೊಡ್ಲಿಕ್ಕೆ ನಂಗೆ ಚಿಕ್ಕ ಮಗುನೇ. ಓಲೆ ಬಾಬಾ, ಓ ಬಾಬಾ. ನಾನು ಹೇಳಿದ್ದೇನಲ್ಲ ಅವರ ಹತ್ರ. ಏ ಪ್ರಿಯಾ, ಇದು ಯಾವುದು? ಓ ಅಲ್ಲಿ ಒಂದುಂಟು ಗ್ರೀನ್. ಅದು ಇನ್ನೊಂದು ಬೆಲೂನ್. ಫ್ಲಾಟ್ ಆಗಿದೆ ಬೆಲೂನ್ ಫ್ಲಾಟ್, ಗಾಳಿ ಸರಿ ಹಾಕ್ಲಿಲ್ಲ ಅಂತ. ಪಕ್ರಮ್ಮ ಹೇಗಿದ್ಯಾ? ನಿಮ್ದು ಪೆಟ್ಟು गोल्डन रिलेशन। अरे बाबा तू क्या कर रहा है? तू ಟೈಟ್ ಮಾಡ್ತಾ ಇದೆಯಾ? ಪಜ್ಜು ಎಲ್ಲಿದ್ದಾನೆ? ಲೆವಿನ ಬಡ್ಡಿಗೆ ಆಗಿದ್ದು. ಇನ್ನು ಕೂಡ ದ್ರಾಕ್ಷಿ ಒಣಗಿದೆ. ದ್ರಾಕ್ಷಿ ಒಂಚೂರು ಒಣಗಿದೆ. ಆಯ್ತು, ಇನ್ನು ತಗೋ, ತೆಗಿ, ನಾನು ಹೋಗ್ತೀನಿ. ಇನ್ನು ಹೋಗಿದೆ. ನನ್ನ ಹಸ್ಬೆಂಡಿಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ, ಸ್ನಿಕ್ಕರ್ಸ್ ಅದೆಲ್ಲ. ಹಾಗಾಗಿ ಅವರಿಗೋಸ್ಕರ ನಾವು ಸ್ವಲ್ಪ ಸಪ್ರೇಟಾಗಿ ಡಿಫ್ರೆಂಟಾಗಿ ಈ ಸಲ ಕೇಕ್ ಮಾಡಿಸಿದ್ವಿ. ಇದು ನಾನು ಕ್ವಾಲಿಟೀಸಲ್ಲಿ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ಲೇವರಿಂದ ಹಿಡಿದು ಎಲ್ಲನೂ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇಷ್ಟ ಇದೆ ಆದರೆ ಚಾಕ್ಲೇಟ್ಸ್ ಎಲ್ಲ ತುಂಬ, ಈ ಕೇಕನ್ನು ನೀವು ಒಮ್ಮೆ ಮಾಡಿ ನೋಡಿ. ಅವರ ಹತ್ರ ಹೇಳಿ ಮಧ್ಯಮ ಕುಟುಂಬ ಮಾಡಿದ ಕೇಕ್ ಬೇಕಂತ ಹೇಳಿ, ಹಾಗೂ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಇವಾಗ ನನ್ನ ಹಸ್ಬೆಂಡ್ ಬರ್ಡೇ ಎಲ್ಲ ರೆಡಿಯಾಗಿದೆ. ಅವರಾಗದಿಂದ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಜನ ಸೇರಿದ್ದಾರೆ, ತುಂಬ ಜನ ಇದ್ದಾರೆ. ಹಾಗೆ ಇವಾಗ ಬರ್ತಾರೆ ಅವ್ರು ಸ್ವಲ್ಪ ಹೊತ್ತಲ್ಲಿ. ಕರೆಯೋಣ ಅವರಿಗೆ. ಹಾಂ
ರಯ್ಯ ಬನ್ನಿ. पता रहे ना किसी का यही कहे ये पल जिंदगी का अता पता रहे ना किसी का यही कहे ये पल जिंदगी का कि खुद गर्द सी ख्वाहिश लिए बेसास भी हम तुम जिए है गुलाबी गुलाबी ಓಕೆ ಎಲ್ಲ ಯಾವಾಗ ತರ ನಮ್ಮ ಇವತ್ತು ಕೂಡ ನಮ್ಮ ಪ್ರಿನ್ಸಸ್ ಟ್ರೈನ್ ಬರ್ತಾ ಉಂಟು. ಪುಚ್ಚುಕ್ 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 ಪುಕ್ ಪ್ರಿನ್ಸಸ್ ಟ್ರೈನ್. ಅಬ್ಬಾ माउंटेन ड्यू डर के आगे जीत है. थैंक यू रे. ಯಾವ ಹೆಸರೇನು? MK ಕ್ಯಾಟರಿಂಗ್. ಮಂಜೂಸ್ ಕ್ಯಾಟರಿಂಗ್. MK ಕ್ಯಾಟರಿಂಗ್. ಮ್ಯಾನೇಜರ್ ಯಾರು ಕ್ಯಾಟರಿಂಗ್ ಅದು? ನಾನೇ. ನೀವೇನಾ? ಅಲ್ಲ, ನಾನು ಓನರ್. ನನ್ನ ಅಸಿಸ್ಟೆಂಟ್ ಫ್ಲವಿಟಾ, ಅವಳ ಎಲ್ಲ ಸದಸ್ಯರು ಇವರು. ಅದರಲ್ಲಿ ಮೇನ್ ಅವಳ ಇದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡುದು ಅವನು ಪ್ರಿನ್ಸಸ್. ಬೈಯೋದೆಲ್ಲ ವಿನುಗೆ ವಿನು ಯಾರಿಗೆ ಬೈಯೋದು? ರಾಯ್ ಫೋಟೋಗ್ರಾಫರ್. ನಾನಿಲ್ಲ ಅದರಲ್ಲಿ. ಅವನು ಕ್ಯಾಟರಿಂಗ್ ಅಲ್ಲಿ ಇಲ್ಲ, ಅವನು ಫೋಟೋಗ್ರಾಫರ್. ಆದ್ರೆ ಇವೆಂಟ್ ಇದಲ್ಲ, ಇವೆಂಟ್ ಆರ್ಗನೈಸಿಂಗ್ ಅಲ್ಲ ನಮ್ದು ಕಮಿಟಿ. ಅವರೆಲ್ಲ ಎಕ್ಸ್ಟ್ರಾ, ಅವರೆಲ್ಲ ಆಡಿಯನ್ಸ್. ನಮ್ಗೆ ಎಲ್ಲಿ ಫಂಕ್ಷನ್ ಅಲ್ಲಿ ಆಡಿಯನ್ಸ್ ಇಲ್ಲ, ಅಲ್ಲಿ ನಾವು ಅವರನ್ನು ಕರ್ಕೊಂಡು ಹೋಗುದು. ಸ್ವಲ್ಪ ತಿಂಡಿ ಕೊಡ್ತೇವೆ, ಜ್ಯೂಸ್ ಕೊಡ್ತೇವೆ ಎಲ್ಲ ಹೇಳಿದ್ರೆ ಬರ್ತಾರೆ. ಎಲ್ಲಿ ಫಂಕ್ಷನ್ ಉಂಟು ಅವ್ರು ಹೇಳುದು. ಹೌದು, ಎಲ್ಲ ತಗೊಳ್ಳುದು. ಎಲ್ಲೆಲ್ಲ ಫಂಕ್ಷನ್ ಉಂಟು ನಮಗೆ ತಗೊಳ್ಳುದು ಅವರು. ಹೇಳುದು ಎಲ್ಲ ಅವರವರ ಬೀಲ. ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅವ್ರು ಬರ್ತಾರೆ. ಯಾರು ಸತ್ಯ ನಂಬೇಡಿ, ಇದನ್ನೆಲ್ಲ ನೂರರಲ್ಲಿ ಒಂದು ಸತ್ಯ ಇಲ್ಲ. ನಾವು ನೂರೇ ಹೇಳಿಲ್ಲ, ಒಂದುಂಟು ಬೀಲ. ಬನ್ನಿ ನೀವು ಇಲ್ಲಿ ನಿಲ್ಲಿ. ಇವಾಗ ಗಿಫ್ಟ್ ಸೆಕ್ಷನ್. ಯಾರು ಏನೇನೆಲ್ಲ ಗಿಫ್ಟ್ ತಗೊಂಡು ಬಂದಿದ್ದೀರಾ ದಯವಿಟ್ಟು ತಂದು ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಡಿ, ಅವರಿಂದ ಅದು ನನಗೆ ಬರುತ್ತೆ. ಫಸ್ಟ್ ದೊಡ್ಡವರು ಬನ್ನಿ. ಸುಮ್ಮನೆ ಬನ್ನಿ ಬನ್ನಿ, ಇಬ್ರು ದೊಡ್ಡವರು. ಮಗನಿಗೆ ಮಾತ್ರ ಕೊಡುದು, ಮತ್ತೆ ಯಾರಿಗಿಲ್ಲ. ನಮಗೆಲ್ಲ ಇಲ್ಲ, ಕೊಟ್ಟಿದ್ರು. ನಮಗೆಂತ ಇಲ್ಲ ಫ್ಲವಿಟಾ. ನಂಗೆ ಎಂತ ಸಿಗ್ಲಿಲ್ಲ, ನಿಂಗೆ ಸಿಕ್ಕಿತ್ತು. ಓ ಎಂತ ವಾವ್, ಚೆನ್ನಾಗಿದೆ ಕಲರ್. ಥ್ಯಾಂಕ್ ಯು. ನೋಡಿ, ಓಪನ್ ಮಾಡಿ. ನಮ್ದು ತೋರಿಸಿ, ನಾವು ನೋಡ್ಲಿಲ್ಲ. ನಾನು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157
ಗಿಫ್ಟ್ ಮೇಲೆ ಮಕ್ಕ ಓಪನ್ ಮಾಡಿ ಮಾಡಿ. ಏನು ನಿಮ್ಮ ಡ್ರೆಸ್ ಅಲ್ಲ ಇದು ಶರ್ಟ್ ಅಲ್ಲ ಟಿ ಶರ್ಟ್ ಥ್ಯಾಂಕ್ ಯು ಮಮ್ಮಿ ಯೋಗು ಬ್ಯಾಟು ಅಮ್ಮನ ಗಿಫ್ಟ್ ಫಿಟ್ಟಿಂಗ್ ಮಾಡೋದು ನಂದು. ಇನ್ನು ಯಾರು ಮಕ್ಕಳೇ ಈಗ ಯಾರು ಮಕ್ಕಳು. ಥ್ಯಾಂಕ್ ಯು ಫಸ್ಟ್ ನೋಡ್ತೀನಿ ಯಾವ್ದಂತ ಒಂದು ಮತ್ತೆ ಅದೆಂತ ಹೇಳು. ಇದೀಗ ಹಣ ಇಡ್ಲಿಕ್ಕ 488 pounds and 480 meters of storage. ಎಷ್ಟು ಪೌಂಡ್ಸ್ ಅಪ್ಪ Storage. The waterproof, fireproof, dustproof and scratch-proof. This is opening style. This is called mobile Seagull Travel Digital Bag. Okay. Thank you. ಅವರಿಗೆ ಬೇಕಿತ್ತದ. This product is very useful. Thank you, Papa. This produces warranty with extra guarantee. Extra guarantee. Yeah. Not only this. Thank you. ಸಾಕು Stop by. Not only this. ಹೇಳಿ ಒಮ್ಮೆ Another ಹೇಳಿ. kit. Okay. This gives the space of laptop cables. Laptop Zahinare, Papa. Cable. Laptop cable. ಎಲ್ಲ ಕೇಬಲ್ ಇಡುವಂತ ಬ್ಯಾಗ್. Cables. ಅದು ಅವ್ರಿಗೆ ತುಂಬಾ ಯೂಸ್ ಬರುತ್ತೆ. This is Thank you. mobile stand. Mobile stand ಗೆ. Thank you. ಗಿಫ್ಟ್ ದೇವನೋ ಸೇಬ ತೂಗಲ್ಲ ಕಣ್ಣು ಮತ್ತೆ ತಗೊಂಡು ಈಗ ನಾಳೆ ಅವನೇ ಬರ್ತಾರೆ ಪಪ್ಪ ಅದು ಕೊಡಿ ಅಂತ. ಈಗ ಇನ್ನೊಂದು ಮಗ ಬಂದ ದೊಡ್ಡವನು. ಇದೆ ಅಂತ ಒನು ಈಗ ಬರಗತ್ತೆ ಬೈರಿಗೆಲ್ಲ ಏನಂತ ಓಕೆ ಒಳಗೆ ಹಾಕ್ಲಿಕ್ಕೆ ಮಾತ್ರನಾ ಇದು? ಹೌದೌದು. ಹಾಗಾದ್ರೆ ಅವರಿಗೆ ಥ್ಯಾಂಕ್ ಯು ಮಾ. ಕಾಲ್ ನೋವಿಗೆಂತೆ. ಓಹೋ ಇನ್ಯಾರು ರೈಸ್ ಸಪರೇಟ್ ನನ್ನ ಹಾಡು ಇದು ನನ್ನ ಹಾಡು. ಇದು ಫೇವರೇಟ್ ನಂದು ಲಿಟಲ್ ಹಾರ್ಟ್ಸ್. ಅರೆ ಅನೇಕ ಫೇವರೇಟ್ ಅವನೇ ಫ್ರೈ ಮಾಡಿದ್ದದು ವಿನ್ಯಾಸ. ವಿನ್ಯಾಸ. ವಾಟರ್ ಜಾತಾರೆ ಇದು ಡಾಲಿ ಅವರ ಫೇವರೇಟ್ ಅದೆಲ್ಲ. ಸ್ನಿಕರ್ಸ್ ಟ್ರಾವೆಲಿಂಗ್ ಅಲ್ಲಿ ಹೋಗುವಾಗ ಯಾವಾಗಲೂ ಅಲ್ಲೇ ತಿನ್ನೋದು ಅವರು. ಇಲ್ಲದೆ ತಿನ್ನಲ್ಲ ಚಾಕ್ಲೇಟ್ಸ್. ಯಾವ ತಿನ್ನಲ್ಲ, ಟ್ರಾವೆಲಿಂಗ್ ಹೋಗುವಾಗ ಸ್ನಿಕರ್ಸ್ ತಿನ್ನೋದು. ಇದೆಂತ ಕೋಮಲ್ ಸ್ವೀಟ್ಸ್ ಗೀ ಮೈಸೂರು ಪಾಕ್. ಥ್ಯಾಂಕ್ ಯು. ಮತ್ತೆ ಇದು ಟೋಬ್ಲರ್ ಚಾರ್ ಫ್ಲೇವರ್ ಚಾರ್ ಫ್ಲೇವರ್ಸ್. ಆಯ್ತಾ? ತುಂಬಾ ಇತ್ತು ಚಾಕ್ಲೇಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ದೊಡ್ಡದೊಂದು ಗಿಫ್ಟ್ ಬರಲಿದೆ. ಮಾತಾಜಿ ಕೂಡ ಹಸ್ತೀರಾ? ಎಕ್ಸೆಲ್ ಫಿಲ್ಮ್ಸ್. ಓಲ್ಡ್ ಫೋಟೋ ಗೋಲ್ಡ್ ಬಿಡೋದಂತೆ. ನಮ್ಮ ಓಲ್ಡ್ ಫೋಟೋ. ಹೇಗಿರಪ್ಪ ಓಕೆ, ಇವಾಗ ಎಲ್ಲರಿಂದ ಒಂದು ಸರ್ಪ್ರೈಸ್ ಉಂಟು ನಿಮಗೆ. ಅದು ಮಾತ್ರ ನೀವು ಕೆಳಗಡೆ ಬರಬೇಕು. ಊಟ ಮಾಡುವಾಗ ಆ ಸರ್ಪ್ರೈಸ್ ನೋಡಿ. ಊಟ ಮಾಡೋ ಮೊದಲು ಆಮೇಲೆ ಊಟ ಮಾಡೋಣ. ಊಟಕ್ಕೆ ಏನೆಲ್ಲ ಉಂಟು ತೋರಿಸ್ತೀನಿ ನಾನು ನಿಮಗೆ ಸ್ಪೆಷಲ್. ಹೋಗುವ ಕಡೆಗೆ.